ಲೇಖನ ಗೋಶಾಲೆ ಧೂಪ ಇಂಗ್ರೀಡಿಯೆಂಟ್ ಸೀರೀಸ್ಗೆ ವೆಲ್ಕಮ್. 5ನೇ ಇಂಗ್ರೀಡಿಯೆಂಟ್ ಕಾಡು ಗುಲಾಬಿ ಅಥವಾ ದೇಸಿ ಗುಲಾಬಿ. ಸಂಸ್ಕೃತದಲ್ಲಿ ವನ ಗುಲಾಬ್, ಶತಪತ್ರಿ, ತರುಣಿ ಅಂತ ಹೇಳಲಾಗುತ್ತೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ರೋಸ್ ಗಳನ್ನ ನಾವು ಸ್ವೀಟ್ ಡಿಶಸ್, ಗುಲ್ಕಂಡ್, ಶರ್ಬತ್, ಪರ್ಫ್ಯೂಮ್ಸ್ ಮತ್ತೆ ಪ್ರೀತಿಯನ್ನ ವ್ಯಕ್ತಪಡಿಸೋಕೆ ಹಾಗೆ ಅಲಂಕಾರಿಕ ಹೂವಾಗಿ ಉಪಯೋಗಿಸ್ತೀವಿ. ಆದ್ರೆ ಸನಾತನ ಧರ್ಮದಲ್ಲಿ ರೋಸ್ ಕೇವಲ ಸೌಂದರ್ಯ ಅಥವಾ ಸುವಾಸನೆ ಹೂವು ಅಲ್ಲ. ಶಾಸ್ತ್ರ, ಪುರಾಣ, ಆಯುರ್ವೇದ ಮತ್ತೆ ಪ್ರಕೃತಿ ತತ್ವಗಳ ದೃಷ್ಟಿಯಲ್ಲಿ ಈ ಹೂವು ಗಂಭೀರ ಅರ್ಥವನ್ನ ಹೊಂದಿದೆ. ಪ್ರಕೃತಿ ಸ್ವತಃ ಉತ್ಪನ್ನ ಮಾಡಿರುವಂತಹ ಶುದ್ಧ ಸಾತ್ವಿಕ ರೂಪ ಈ ಹೂವು. ಈ ಹೂವುಗಳ ಬಣ್ಣ ಸಾಮಾನ್ಯವಾಗಿ ಲೈಟ್ ಪಿಂಕ್, ಡೀಪ್ ಪಿಂಕ್, ಕೆಂಪು ಮತ್ತೆ ಕೆಲವು ಸಲ ವೈಟ್ ನಲ್ಲಿ ಸಿಗುತ್ತೆ. ಕಾಡು ಗುಲಾಬಿ ಗಿಡ ಸಾಮಾನ್ಯವಾಗಿ 20 ರಿಂದ 30 ವರ್ಷ ಆಯುಷ್ಯ ಹೊಂದಿರುತ್ತೆ. ಶತಪತ್ರಿ ಅರ್ಥಾತ್ ಗುಲಾಬಿ ಹೂವಿನ ದಳ ಸಂಖ್ಯೆ 5 ರಿಂದ 100ರವರೆಗೂ ಇರುತ್ತೆ. ಅದಕ್ಕೆ ಇದನ್ನ ಶತಪತ್ರಿ ಅಂತ ಕರೀತಾರೆ. ಋಗ್ವೇದ ಮತ್ತೆ ಅಥರ್ವ ವೇದಗಳಲ್ಲಿ ಯದೃದಯಂ ತತ್ ಪುಷ್ಪಂ ಅರ್ಥಾತ್ ಹೃದಯವೇ ಹೂವು ಮತ್ತು ಗಂಧಯುಕ್ತ, ಕೋಮಲ, ರಜಸ್ ರಹಿತ ಹೂವುಗಳು ದೇವತಾ ಆರಾಧನೆಯಲ್ಲಿ ಯೋಗ್ಯ ಅಂತ ಹೇಳಲಾಗಿದೆ. ಪುರಾಣಗಳಲ್ಲಿ ಶತಪತ್ರಿ ಹೂವು ಶ್ರೀ ಲಕ್ಷ್ಮಿ ಮತ್ತು ದೇವಿ ಆರಾಧನೆಯಲ್ಲಿ ಅತ್ಯಂತ ಮಂಗಳ ಪುಷ್ಪ ಅಂತ ಪರಿಗಣಿಸಿದ್ದಾರೆ. ಈ ಕಾರಣಕ್ಕೆ ಅಭಿಷೇಕ ಅಥವಾ ಮೂರ್ತಿ ಶುದ್ಧೀಕರಣಕ್ಕೆ ರೋಸ್ ಜಲ ಅಥವಾ ರೋಸ್ ಪನ್ನೀರ್ನ ಉಪಯೋಗಿಸ್ತಾರೆ. ಇದು ಕೋಮಲ, ಶೀತಲ, ಆದ್ರಿಂದ ಕಲ್ಲು ಮೂರ್ತಿಯಲ್ಲಿ ಉಷ್ಣ ಉತ್ಪನ್ನ ಮಾಡದೆ ಶುದ್ಧಿ ಮತ್ತೆ ಶಾಂತಿ ತರುತ್ತೆ. ಇದಷ್ಟೇ ಅಲ್ಲ, ವೈಲ್ಡ್ ಅಥವಾ ದೇಸಿ ರೋಸ್ ಗಳಲ್ಲಿ ವಾಸ್ತು ರೆಮಿಡೀಸ್ ಮತ್ತೆ ಇನ್ನಿತರ ವ್ರತ ಪೂಜೆಗೆ ಸ್ಪೆಸಿಫಿಕ್ ಆಗಿ ಬಳಸಲಾಗುತ್ತೆ. ಆಯುರ್ವೇದ ದೃಷ್ಟಿಯಲ್ಲಿ ಈ ಹೂವುಗಳ ಗುಣ ಶೀತಲ, ಪಿತ್ತಹರ. ಇದು ಮನಸ್ಸಿನ ಒತ್ತಡವನ್ನ ಶಾಂತವಾಗಿಸಿ ಎಮೋಷನ್ಸ್ ನ ಬ್ಯಾಲೆನ್ಸ್ ಮಾಡುತ್ತೆ. ಹಾರ್ಟ್ ಪ್ಯಾಲ್ಪಿಟೇಷನ್ಸ್, ಹೈ ಬಿಪಿ, ಎಕ್ಸೆಸ್ ಪಿತ್ತ, ಡಿಸ್ಟರ್ಬ್ ಸ್ಲೀಪ್ ಇವುಗಳಲ್ಲಿ ರೋಸ್ ಔಷಧ ರೂಪದಲ್ಲಿ ಬಳಕೆ ಆಗುತ್ತೆ. ರೋಸ್ ಟೀ ಇಂದ ಲಿವರ್ ಶುದ್ಧಿ, ಗಾಲ್ ಬ್ಲಾಡರ್ ಮತ್ತೆ ಬೈಲ್ ಸೆಕ್ರೇಷನ್ ಸಪೋರ್ಟ್ ಮಾಡುತ್ತೆ. ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಬಾಡಿ ಹೀಟ್ ಕಮ್ಮಿ ಮಾಡುತ್ತೆ. ವೈಜ್ಞಾನಿಕ ದೃಷ್ಟಿಯಿಂದ ನೋಡೋದಾದ್ರೆ ನಾವು ಸಾಮಾನ್ಯವಾಗಿ ಮುಳ್ಳು ಅಂತ ಕರೆಯೋದನ್ನ ಸೈಂಟಿಸ್ಟ್ ಗಳು ಪ್ರಿಕಲ್ಸ್ ಅಂತ ಹೇಳ್ತಾರೆ. ಸೈಂಟಿಸ್ಟ್ ಗಳ ಪ್ರಕಾರ ಇವು ತಮ್ಮ ಸುಗಂಧ ದ್ರವವನ್ನ ಹುಳ, ಹುಪ್ಟೆ, ಕೀಟಗಳಿಂದ ರಕ್ಷಿಸಿಕೊಳ್ಳೋಕೆ ಮುಳ್ಳುಗಳನ್ನ ಬಿಡುತ್ತಂತೆ. ಪ್ರಕೃತಿ ಎಷ್ಟು ಅದ್ಭುತ ವಿಸ್ಮಯ ಅಲ್ವಾ? ಇಷ್ಟೇ ಅಲ್ಲ, ವೈಲ್ಡ್ ರೋಸ್ ಪೆಟಲ್ಸ್ ನಲ್ಲಿ ಫಿನಾಲಿಕ್ ಕಾಂಪೌಂಡ್ಸ್, ಫ್ಲೇವನಾಯ್ಡ್ಸ್, ಟ್ಯಾನಿನ್ಸ್, ಟರ್ಪೆನಿನ್ಸ್ ಮತ್ತೆ ಪ್ರಕೃತ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಈ ತತ್ವಗಳು ಸ್ಟ್ರೆಸ್ ರೆಸ್ಪಾನ್ಸ್ ಕಮ್ಮಿ ಮಾಡುತ್ತೆ, ನರ್ವಸ್ ಸಿಸ್ಟಮ್ ನ ಕಾಮ್ ಮಾಡುತ್ತೆ, ಏರ್ ಬೋರ್ನ್ ಮೈಕ್ರೋಬ್ಸ್ ಗ್ರೋತ್ ಸ್ಲೋ ಮಾಡುತ್ತೆ. ಬರ್ನ್ ಆದ ಸಮಯದಲ್ಲಿ ರೋಸ್ ಸಿಂಥೆಟಿಕ್ ಪರ್ಫ್ಯೂಮ್ ತರ ತೀವ್ರ ವಿಷ ಗ್ಯಾಸ್ ಅಥವಾ ಅಗ್ರೆಸಿವ್ ವಿಒಸಿಸ್ ಉತ್ಪನ್ನ ಮಾಡಲ್ಲ. ರೋಸ್ ನ ಜಲ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿಸೆಪ್ಟಿಕ್, ಆಂಟಿ ಇನ್ಫ್ಲಮೇಟರಿ, ಹಿಮೋಸ್ಟಾಟಿಕ್, ಆಂಟಿಸ್ಪಾಸ್ಮೋಡಿಕ್ ಗುಣವನ್ನ ಹೊಂದಿದೆ. ಅದಕ್ಕೆ ಆಯುರ್ವೇದ ಮತ್ತೆ ಮಾಡರ್ನ್ ಡರ್ಮಟಾಲಜಿಗಳಲ್ಲಿ ಸ್ಕಿನ್ ಟ್ರೀಟ್ಮೆಂಟ್ಸ್, ಕಾಸ್ಮೆಟಿಕ್ಸ್, ಅರೋಮಾ ಥೆರಪಿಗಳಲ್ಲಿ ರೋಸ್ ಅತ್ಯಂತ ಮುಖ್ಯ. ಅದಕ್ಕೆ ರೋಸ್ ಬೇಸ್ಡ್ ಧೂಪ, ಹೋಮ, ಹವನ, ಯಜ್ಞ ಸಾಮಗ್ರಿಯಲ್ಲಿ ರೋಸ್ ಪೆಟಲ್ಸ್ ಅತ್ಯಂತ ಯೋಗ್ಯ. ರೋಸ್ ಅಗ್ನಿಯನ್ನ ತೀಕ್ಷ್ಣ ಮಾಡದೆ ಶಾಂತ ಸಮತೋಲಿತ ಅಗ್ನಿ ಸೃಷ್ಟಿಸಿ ಜಪ, ಧ್ಯಾನ, ಮಂತ್ರ ಸಾಧನೆ, ಮನಃಶುದ್ಧಿ ಮತ್ತೆ ಹೃದಯ ಸಮತೋಲನೆಗೆ ಉತ್ತಮ ವಾತಾವರಣವನ್ನ ತರುತ್ತೆ. 6ನೇ ಇಂಗ್ರೀಡಿಯೆಂಟ್ ಜೊತೆ ಮೀಟ್ ಮಾಡೋಣ. ಟಿಲ್ ದೆನ್, ಜೈ ಶ್ರೀ ಕೃಷ್ಣ.